ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ ಮುಂದಕ್ಕೆ ಯಾರಾದ್ರೂ ಫ್ಲೈಟ್ ಅಲ್ಲಿ ಓಡಾಡಿದ್ರೆ ದಯವಿಟ್ಟು ಹುಷಾರಾಗಿರಿ. ಬೈ ಚಾನ್ಸ್ ಏನಾದ್ರೂ ನೀವು ನೋ ಫ್ಲೈ ಲಿಸ್ಟ್ ಗೆ ಸೇರ್ಬಿಟ್ರೆ ಕತೆ ಗೋವಿಂದ. ಇನ್ ಮುಂದಕ್ಕೆ ನೀವು ಫ್ಲೈಟ್ ಅಲ್ಲಿ ಓಡಾಡೋಂಗೆ ಇಲ್ಲ. ಇದ್ಯಾಕೆ ನೋ ಫ್ಲೈ ಲಿಸ್ಟ್ ಅಂದ್ರೆ ಏನು, ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅದೇನು ಅಂತ ಹೇಳ್ತೀನಿ ಕೇಳಿ. ವಿಮಾನ ಪ್ರಯಾಣಿಕರು ಇದನ್ನ ಗಮನಿಸಲೇಬೇಕು. ವಿಮಾನ ಪ್ರಯಾಣಿಕರಿಗೆ ಇಂದಿನಿಂದ ಹೊಸ ರೂಲ್ಸ್. ಎಸ್, ಭಾರತದಲ್ಲಿ ವಿಮಾನ ಸೇವೆ ಬಳಸುವ ಯಾವುದೇ ಪ್ರಯಾಣಿಕರು ವಿಮಾನದಲ್ಲಾಗ್ಲಿ ಅಥವಾ ವಿಮಾನ ನಿಲ್ದಾಣಗಳಲ್ಲೇ ಆಗ್ಲಿ ಸೌಜನ್ಯದಿಂದ ವರ್ತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಹೊಸ ರೂಲ್ಸ್ ಅನ್ನ ರೂಪಿಸಿದೆ. ನಾಗರಿಕ ವಿಮಾನಯಾನ ಸಚಿವ ಅಶೋಕ್ ಗಜಪತಿ ರಾಜು ಮೇ 5ರಿಂದ ಈ ಹೊಸ ರೂಲ್ಸ್ ಗಳನ್ನ ಪ್ರಕಟಿಸಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರದ ಶಿವಸೇನೆ ಪಕ್ಷದ ಸಂಸದ ರವೀಂದ್ರ ಗಾಯಕ್ವಾಡ್ ಅವರು ಏರ್ ಇಂಡಿಯಾ ವಿಮಾನದ ಹಿರಿಯ ಅಧಿಕಾರಿಯೊಬ್ಬರನ್ನ ಚಪ್ಪಲಿಯಿಂದ ಹೊಡೆದ ಪ್ರಕರಣ ದೊಡ್ಡ ವಿವಾದವನ್ನೇ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಈ ಹೊಸ ನಿಯಮಾವಳಿಗಳನ್ನ ಜಾರಿಗೆ ತರಲಾಗಿದೆ. ಇನ್ನು ಆಧಾರ್ ಇಲ್ಲದಿದ್ರೆ ಟಿಕೆಟ್ ಇಲ್ಲ. ಹೌದು, ಯಾವುದೇ ಏರ್ ಟಿಕೆಟ್ ಬುಕ್ ಮಾಡುವ ಪ್ರಯಾಣಿಕರು ಇನ್ ಮುಂದೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು. ವಿಮಾನದೊಳಗೆ ಆಗ್ಲಿ ವಿಮಾನ ನಿಲ್ದಾಣದಲ್ಲೇ ಆಗ್ಲಿ ಅನುಚಿತವಾಗಿ ವರ್ತಿಸುವ ಪ್ರಯಾಣಿಕರನ್ನ ನೋ ಫ್ಲೈ ಅನ್ನೋ ಲಿಸ್ಟ್ ಗೆ ಸೇರಿಸಲಾಗುತ್ತೆ. ಅಂದ್ರೆ ಆ ಪ್ರಯಾಣಿಕರ ಮೇಲೆ ವಿಮಾನ ಸೇವೆಗಳಿಂದ ನಿಷೇಧ ಹೇರಲಾಗತ್ತೆ. ಈ ಪಟ್ಟಿಲಿ ಸೇರಿದ್ರೆ ಕತೆ ಮುಗೀತು, ನೀವು ಮತ್ತೆ ಫ್ಲೈಟ್ ಅಲ್ಲಿ ಓಡಾಡಕ್ಕೆ ಆಗಲ್ಲ. ಇನ್ನು ವಿಮಾನ ಸಂಸ್ಥೆಗಳ ಸಿಬ್ಬಂದಿಯೊಡನೆ ಮಾತ್ರವಲ್ಲದೆ ಸಹ ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ಇರಲೇಬೇಕು. ಅಸಭ್ಯ ಅನುಚಿತವಾಗಿ ವರ್ತಿಸಿದ್ರೆ ಅಥವಾ ಮತ್ಯಾವುದೇ ತರಲೆಗಳನ್ನ ಮಾಡಿದ್ರು ಅಂಥವರನ್ನ ನೋ ಫ್ಲೈ ಪಟ್ಟಿಗೆ ಸೇರಿಸಲಾಗತ್ತೆ. ಈ ನಿಷೇಧ ತಾತ್ಕಾಲಿಕವಾಗಿರುತ್ತಾದ್ರೂ ಆ ಅವಧಿಯಲ್ಲಿ ಆ ನಿರ್ದಿಷ್ಟ ಪ್ರಯಾಣಿಕರು ಭಾರತದಲ್ಲಿ ಯಾವುದೇ ವಿಮಾನಯಾನ ಸೇವೆಯನ್ನ ಬಳಸುವಂತಿಲ್ಲ. ಹಾಗೊಮ್ಮೆ ವಿಮಾನಯಾನಕ್ಕಾಗಿ ನಿಷೇಧಿತ ಪ್ರಯಾಣಿಕರು ಪ್ರಯಾಣ ಮಾಡೋಕೆ ಪ್ರಯತ್ನಿಸಿದ್ರು ಟಿಕೆಟ್ ಬುಕಿಂಗ್ ವೇಳೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಕಡ್ಡಾಯವಾಗಿ ನೀಡಲೇಬೇಕಿರೋದ್ರಿಂದ ನಿಷೇಧ ಪ್ರಯಾಣಿಕರನ್ನ ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗತ್ತೆ. ಸೊ ಯಾವುದೇ ರೀತಿಯಲ್ಲೂ ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಫ್ಲೈಟ್ ಒಳಗಾಗ್ಲಿ ಅಥವಾ ಏರ್ಪೋರ್ಟ್ ಅಲ್ಲಾಗ್ಲಿ ಮಿಸ್ಬಿಹೇವ್ ಮಾಡಿದ್ರೆ ಖಂಡಿತ ಅಂತಹವರನ್ನ ನೋ ಫ್ಲೈ ಲಿಸ್ಟ್ ಗೆ ಸೇರಿಸಲಾಗತ್ತೆ. ಆ ನೋ ಫ್ಲೈ ಲಿಸ್ಟ್ ಗೆ ಸೇರಿಸ್ಬಿಟ್ರೆ ಮುಗೀತು, ಮತ್ತೆ ನೀವು ಫ್ಲೈಟ್ ಹತ್ತಕ್ಕಾಗಲ್ಲ. ಆದಷ್ಟು ದಯವಿಟ್ಟು ಯಾವುದೇ ರೀತಿ ತರಲೆಗಳು ಮಾಡದೆ ಹುಷಾರಾಗಿದ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.